ನನ್ನ ಹೆಸರು ರಾಧಾ. ಮಾಚಬನಹಳ್ಳಿಲಿ ಗ್ರಾಮ ಸಖಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕೋಮಲ ಅತ್ತಿಗುಪ್ಪೆ, ಹುಣಸೂರು ತಾಲೂಕು, ಗೌಡಗೆರೆ ಹೋಬಳಿ, ಮೈಸೂರು ಜಿಲ್ಲೆ. ನಮ್ಮ ಯಜಮಾನರು ಗಾರೆ ಕೆಲಸ ಮಾಡ್ತಾರೆ, ನಾವು ಕೂಲಿ ಕೆಲಸ ಮಾಡ್ತೀವಿ. ಮಕ್ಕಳಿಬ್ಬರು ಓದ್ತಿದ್ದಾರೆ. ಮಗಳು ಫಸ್ಟ್ PUC, ಮಗ ಸೆಕೆಂಡ್ ಇಯರ್ ಮುಗ್ದೈತೆ. ನಾವು ಟೈಲರಿಂಗ್ ಮಾಡ್ತೀವಿ, ಹೊಲದ ಹತ್ರ ಹೋಗ್ತೀವಿ, ಹಸು ಐತೆ, ಹಸು ಮೇಯಿಸ್ಕೊತೀವಿ, ಹುಲ್ ತಗೋತೀವಿ, ಮನೆಗೆ ಹೋಗ್ತೀವಿ. ಅವರು ಅಡುಗೆ ಕೆಲಸ ಮಾಡ್ತಾರೆ, ಆರಂಭ ಮಾಡ್ತಾರೆ. ಇಬ್ಬರು ಹೆಣ್ಮಕ್ಳು, ಅದೇ ಒಬ್ಬಳು ಡಿಗ್ರಿ ಮಾಡವಳೆ, ಒಬ್ಬಳು ಸೈನ್ಸ್ ಮಾಡವಳೆ. ಹೆಣ್ಮಕ್ಳು ಓದಬೇಕು. ನಮ್ಗಳಿಗೆ ಓದಬೇಕು ಅಂತ ಇಂಟ್ರೆಸ್ಟ್ ಇತ್ತು. ನಮ್ಮ ತಂದೆ ತಾಯಿ ಓದಿಸ್ಲಿಲ್ಲ. ತಾಯಿ ಮನೆ ಬರೀ 7ನೇ ಕ್ಲಾಸ್ ಅಷ್ಟೇ ಇದ್ದಿದ್ದಣ್ಣ. 8ನೇ ಕ್ಲಾಸ್ಗೆ ಇಲ್ವಾಲಕ್ಕೆ ಹೋಗ್ಬೇಕಾಗಿತ್ತು. ಇಲ್ವಾಲಕ್ಕೆ ಹೋಗಬೇಕು ಅಂದರೆ ನಮ್ಮ ತಂದೆ ಕಳಿಸ್ಲಿಲ್ಲ. ಅದೇ ಅಯ್ಯೋ ಹಂಗಾಗ್ಬಿಡ್ತವೆ ಹಿಂಗಾಗ್ಬಿಡ್ತವೆ ಮಕ್ಳುಗಳು, ನನ್ನ ಮಗಳು ಇಲ್ಲೇ ಓದಲಿ ಸಾಕು, ಇಷ್ಟು ಓದಿರೋದೇನು ಮುಂದಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ನಮ್ಮ ತಂದೆ ಕಳಿಸ್ಲಿಲ್ಲ. ಆ ರೀತಿ ನಮ್ಮ ಮಕ್ಳುಗಳ್ಗೆ ಆಗೋದು ಬೇಡ, ಅವ್ರು ಎಲ್ಲಿ ಗಂಟೆ ಓದ್ತೀವಿ ಅಂತಾರೆ ಅಲ್ಲಿ ಗಂಟೆ ಓದಿಸೋದ ಅಂದ್ಬಿಟ್ಟು ಓದಿಸ್ತಾಯಿದ್ದೀನಿ. ಓದಬೇಕು ಹೆಣ್ಮಕ್ಳು. ಯಾಕೆ ಓದಬೇಕು ಅಂದರೆ ಇವಾಗ ಗಂಡು ಮಕ್ಕಳಾದರೆ ಇದು ಮಾಡ್ತಾರೆ, ಹೆಣ್ಮಕ್ಳು ಬೇಡ, ಓದಿಸೋದು ಬೇಡ, ಸಾಕು ಅವ್ರಿಗೆ SLC ಗಂಟ ಅಂತಾರೆ. ಅಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕಲ್ವ. ಈಗ ಮದುವೆ ಮಾಡಿದ್ರು ಇಬ್ಬರು, ಈಗ ಒಬ್ರು ಕಷ್ಟ ಇರ್ತದೆ, ಒಬ್ರಿಗೆ ಚೆನ್ನಾಗಿರ್ತಾರೆ, ಒಬ್ರು ಕೈಲೇ ಇರ್ತದೆ. ಅವಾಗ ಇಬ್ಬರು ದುಡ್ದು ಇಬ್ಬರು ತಿನ್ಬೋದು. ಈಗ ಗಂಡಂಗೆ ಹುಷಾರಿಲ್ಲ ಅಂತ ಹೆಣ್ತಿನಾರು ಕೆಲಸಕ್ಕೆ ಹೋಗಿ ದುಡ್ದಾರು ಹಾಕ್ಬೋದು. ಅದಕ್ಕೋಸ್ಕರ ಹೆಣ್ಮಕ್ಳು ಓದನೇಬೇಕು. ಯಾವುದಕ್ಕಾದ್ರೂ ಈಗ ಇಂಥ ಜಾಗಕ್ಕೆ ಹೆಣ್ಮಕ್ಳು ಹೋಗಿ ಕೈಕಿಲ್ಲ ಅಂತಾರೆ. ನಾನು ಹೋಗೇ ಓದ್ತೀನಿ ಅನ್ನೋದಕ್ಕೆ 4 ಅಕ್ಷರ ವಿದ್ಯೆ ಇದ್ದರೆ ಓದಿ ಎಲ್ಗಾರು ಹೋಗಿ ಬರ್ಬೋದು ಅನ್ನೋ ಇದಕ್ಕೆ ಓದಬೇಕು. ಏನು ಸವಾಲು ಅಂದ್ರೆ ಇವಾಗ ನಡ್ಕೊ ಹೋಗ್ಬೇಕು, ಈ ದೊಡ್ಡ ಕಪ್ಪಲ್ಗೆ ನಡ್ಕೋಬೇಕು, ಅರಕೆರೆಗೆ ನಡ್ಕೋಬೇಕು. ಇವಾಗ ಮೊದಲು ಆಟೋ ಬರ್ತೇವೆ, ಈಗ ಆಟೋನೂ ಇಲ್ಲ, ಏನೆಲ್ಲ ನಡಿಬೇಕು. ಆಟೋಕ್ಕೂ ಆದರೂ ತಿಂಗಳಿಗೆ 400 ರೂಪಾಯಿ ಕೊಡ್ತಿದ್ದು, ತಿಂಗಳಿಗೆ 400 ರೂಪಾಯಿ ಕೊಡ್ತೇವೆ. ಈಗ ಒಬ್ಬರು ದುಡಿಯೋದು ನಾವೆಲ್ಲ ಇದು ಮಾಡುವ, ಹಂಗೂ ಎಷ್ಟು ಕಷ್ಟ ಇದ್ದರೂ ಸಿಕ್ಕಿಲ್ಲ ನಮ್ಮ ಮಕ್ಳು ನಾವು ಇದು ಮಾಡಬೇಕು ಅಂದ್ಬಿಟ್ಟು ಈಗ ಅವ್ರ ಹತ್ರ, ನಮ್ಮ ಯಜಮಾನ್ರ ಹತ್ರ ಅವ್ರು ಕೊಡೋರು. ಅವ್ರ ತವಿಲ್ಲ ಅಂದರೆ ನಾವು ಹೆಂಗಿದ್ರು ಮಡಿಕೊಂಡಿರ್ತೀವಿ ಅಲ್ವಾ. ಅದನ್ನೇ ನಮ್ಮ ಮಕ್ಕಳಿಗೆ ತಾಯಿಗೆ ಬಸ್ ಚಾರ್ಜ್ಗಾಗಲಿ, ಒಂದು ಆಟೋ ಚಾರ್ಜ್ಗಾಗಲಿ, ಒಂದು ಫೀಸ್ಗೆ, ಪ್ರತಿಯೊಂದಕ್ಕೂ ನಾವು ಇಬ್ಬರು ಅಷ್ಟೇ ಹೆಲ್ಪ್ ಮಾಡಿದ್ವಿ ನಮ್ಮ ಮಕ್ಕಳಿಗೆ. ಸವಾಲು ಅಂದರೆ ಬಸ್ ಇಲ್ಲ ಸಾಮಾನ್ಯವಾಗಿ ಮಗಳು ಕಳಿಸೋದಕ್ಕೆ. ಆವಾಗ ಮಗ ಇದ್ದರೆ ಕರ್ಕೊಂಡು ಹೋಗ್ತಾನೆ, ಇಲ್ಲಾಂದರೆ ಬೈಕು ಗೀಕು ಇದ್ದರೆ ಅಡ್ಡಿ ಹಾಕಿ ಕಳಿಸ್ತೀನಿ ಅಣ್ಣ ನಾನೇ. ಅಂದರೆ ಹಳ್ಳಿ ಅಲ್ವಾ, ಬೇಡ ಸಾಕು ಅಂತ ಇದು ಮಾಡ್ತಾರೆ. ಇವಾಗ ಜನ ಇವಾಗ ಒಂಟೆ ಆಗಿ ಅವ್ರು ಹೋದ್ರು ಇವ್ರು ಹೋದ್ರು ಅಂತಾರೆ. ಇವು ನಮ್ಮ ಮಕ್ಕಳು ಹಂಗೆ ಆದವೇನೋ ಅನ್ನೋ ಭಯ ಭೀತಿಗೆ ಮಕ್ಕಳನ್ನ ಓದಿಸೋದು ಬೇಡ ಸಾಕು ಅಂತಾರೆ. ಅಂದರೆ ನಮ್ಮ ಬುದ್ಧಿ ನಾವು ಕೈಲಲ್ಲಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ನಾವೀಗ ಮಕ್ಕಳು ಓದೋದಕ್ಕೆ ಹೊಂಟೋಗ್ಲಿ ಅಂತೆಲ್ಲ, ಅವಕ್ಕೂ ತಿಳುವಳಿಕೆ ಬರಲಿ ಅಂತ ಓದಿಸ್ಬೇಕು, ದೇಶ ತಿರುಗಿಸ್ಬೇಕು. ಮನೇಲೇ ಕುಂತಿರೋರು ಹೋಗೋದಿಲ್ವ, ಮನೇಲಿ ಕುಂತಿರೋರು ಹೋಯ್ತಾರೆ. ಓದೋಕ್ಕೂ ಅವ್ರವ್ರ ಹಣೆ ಬಾರ ನಾವೇನು ಮಾಡೋಕ್ಕಾಗೋದಿಲ್ಲ. ಅಯ್ಯೋ ನಮ್ಮ ಮಕ್ಳ ಮೇಲೆ ನಮಗೆ ನಂಬಿಕೆ ಇರಬೇಕು ಅಣ್ಣ. ನಂಬಿಕೆ ಇಲ್ಲಾಂದರೆ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ. ನಂಬಿಕೆ ಇಟ್ಕೊಂಡು ಓದಲಿ ಬಿಡಿ, ಎಲ್ಲೋದ್ರೂ ಧೈರ್ಯವಾಗಿ ಬರ್ತವೆ ಮಾಡ್ತವೆ ಅನ್ನೋ ನಂಬಿಕೆ ಇಟ್ಕೊಂಡು ಮಕ್ಳುಗಳ್ನ ಕಾಲೇಜಿಗೆ ಕಳಿಸ್ಬೇಕು. ನಾವು ಅಲ್ಲಿ ಹೋಗ್ಬಿಟ್ರೆ ಹಂಗಾಗ್ಬಿಡ್ತವೆ, ಇಲ್ಲಿ ಹೋಗ್ಬಿಟ್ರೆ ಹಿಂಗಾಗ್ಬಿಡ್ತವೆ ಅಂದರೆ ಮಕ್ಳುಗಳು ಓದಿ ಮುಂದೆ ಬರೋಕೆ ಆಯ್ಕಿಲ್ಲ. ಈಗ ಯಾರನ್ನೂ ನೋಡ್ತಾರೆ ಅಂತ ಈಗ ನಾವು ಇದು ಮಾಡಿ ಎಲ್ಲ ನಮ್ಮ ಅಣ್ಣ ತಮ್ಮದಿರಿಗೆ, ನಮ್ಮ ಮಕ್ಕಳು ಗಂಡು ಮಕ್ಳು ನಮ್ಮ ಅಣ್ಣ ತಮ್ಮದಿರಂಗೆ ಅವ್ರ ರೀತಿ ಅವರು ನೋಡ್ಕೋಬೇಕು. ಈಗ ಮಾತಾಡ್ದವರೆಲ್ಲ ಓಡಾಗೋದಿಲ್ಲ, ಈಗ ಒಬ್ಬರು ಫ್ರೆಂಡು ಅಂದಮೇಲೆ ಎಲ್ಲ ಬೇಕಲ್ವಾ. ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಬೇಕು, ಎಲ್ಲ ಒಂದೇ ಸಮಯ ಇರೋದಿಲ್ಲ. ಅವ್ರು ಅಣ್ಣನ ಥರನೂ ಇರ್ತಾನೆ, ತಮ್ಮನ ಥರನೂ ಇರ್ತಾರೆ. ಅದನ್ನು ನಾವು ಇದು ಮಾಡೋದ್ರಲ್ಲಿ ಇರೋದು. ಈಗ ಕಾಲೇಜು ಅಂದಮೇಲೆ ಅಣ್ಣ ಎಲ್ಲೋ ಒಂದು ಸ್ಟ್ಯಾಂಡೇ ಅಲ್ಲಿ ಒಂದು ಎಲ್ಲೇ ಅಲ್ಲಿ ಹುಡುಗ ಹುಡುಗಿ ಮಾತಾಡಿಸ್ ತಕ್ಷಣ ಅದು ಆಯ್ಕಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನೋ ಫ್ರೆಂಡಾಗಿ ಮಾತಾಡ್ಬೋದು, ಅಣ್ಣಾಗಿ ಮಾತಾಡ್ಬೋದು, ತಮ್ಮಾಗಿ ಮಾತಾಡ್ಬೋದು. ಅದೆಲ್ಲ ನಾವು ತಪ್ಪು ತಿಳ್ಕೊಳಕ್ಕೆ ಆಯ್ಕಿಲ್ಲ. ನಮ್ಮ ಮಕ್ಳ ಮೇಲೆ ನಾವೇ ನಂಬಿಕೆ ಇಟ್ಟು ಓದಿಸ್ಬೇಕು. ಅದಕ್ಕೋಸ್ಕರ ಈಗ ನಾವು ಹೆಣ್ಮಕ್ಳು ಒಬ್ಬರನ್ನ ಬಿಡಿಸ್ತು ಅಂದ್ಬಿಟ್ರೆ ಇವಾಗ ಎಲ್ಲರನ್ನೂ ಬಿಡ್ಸೋಕ್ಕಾಯ್ತದ. ಒಬ್ಬರಿಂದ ಎಲ್ಲರನ್ನೂ ಹಾಳು ಮಾಡಬಾರ್ದು ಅಲ್ವಾ. ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಅಪ್ಪ ನಮ್ಮವ್ವ ನಮಗೋಸ್ಕರ ದುಡಿತವ್ರೆ, ನಾವು ಅವ್ರಿಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ನಮ್ಮ ಒಳ್ಳೇದಕ್ಕೆ ಇದು ಮಾಡೋದು. ಇವತ್ತು ಒಂದು ದಿವಸದ ಆಸೆಗೆ ನಾವು ಹೊಂಟೋಯ್ತೀವಿ, ಆಮೇಲೆ ಅನ್ಗಾಲ ಸಾಯ ಗಂಟ ಅನುಭವಿಸ್ಬೇಕಾಯ್ತದೆ ಅನ್ನೋದು ಅವ್ರು ತಿಳುವಳಿಕೆ ತಿಳ್ಕೋಬೇಕು. ಅದಕ್ಕೆ ನಾವು ತಿಳುವಳಿಕೆ ಬರಲಿ ಅಂತಲೇ ಓದಿಸ್ತಾ ಇರೋದು. ಹೆಣ್ಮಕ್ಳು ಎಷ್ಟು ಓದಿದ್ರು ಇಷ್ಟೇ ಸಾಕು ಅಂತ ನಾವು ತಾಯ್ದಿರು ಅನ್ಕೋತೀವಿ. ಹಂಗೆ ಅನ್ಕೋಬಾರ್ದು. ಮಕ್ಳುಗಳು ಓದಿದ್ರೆ, ನಮ್ಮ ಮಕ್ಳುಗಳು ನಮ್ಮ ಮುಂದೆ ಓದಿದ್ರೆ ನಮಗೆ ಚಂದ ಅಂತ ಓದಿಸ್ಬೇಕು. ಅವಳ ಆಸೆ ಏನು ಓದಿಸ್ಬೇಕು, ನನ್ನ ಕೆಲಸ ತಗೋಬೇಕು, ಇವಾಗಲೇ ನನ್ನ ಮದುವೆ ಆಗೋದಿಲ್ಲ ಅಂತ ಅವಳು. ಏನೇನು ಆಸೆ ಅಂದರೆ ಬೈಕ್ ಕಲಿಬೇಕು. ಅಪ್ಪಂಗೆ ಬೈಕ್ ಬರೋದಿಲ್ಲ ಓಡ್ಸೋಕ್ಕೆ, ನಾನು ಕಲಿಬೇಕು ಬೈಕು ಅಂದರೆ. ಇನ್ನೊಬ್ರು ಸ್ಕೂಟ್ರ್ ಅಂತೂ ಮುಟ್ಟೋದಿಲ್ಲ, ನಂಗೆ ತಂದು ನಿಲ್ಲಿಸು, ನನಗೂ ಕಲಿತೀನಿ ಅಂತ ಇದು ಮಾಡ್ತಾಳೆ. ಈಗ ಇಂಥದ್ದು ಬೇಕು ಅಂದ್ರೆ ಅಂಥದ್ದು ಸರಿ ತಗೊಪ್ಪ ಅಂತ ಇದು ಮಾಡೀವಿ. ಅವಳು ನರ್ಸ್ ಆಗಬೇಕು ಅಂತ ಅಂದ್ಕೊಂಡವಳೆ ಅಣ್ಣ. ನರ್ಸಿಗೆ ಓದಬೇಕು ಅಂದ್ಬಿಟ್ಟು ಓದ್ತಾವಳೆ. ಅವ್ರಿಗೆ ಏನು ಓದ್ತೀನಿ ಅಂತಾರೆ ಅಣ್ಣ, ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಅಂತ ನಾನು ಇದ್ದೀನಿ ಅಷ್ಟೇ. ಓದ್ತಾರೆ ಹೆಣ್ಮಕ್ಳಿಗೆ ಅಂದರೆ ಈಗ ಅಪ್ಪ ಅಮ್ಮ ಅಷ್ಟು ಕಷ್ಟ ಬಿದ್ದು ನಿಮ್ಮನ್ನ ಓದಿಸ್ತಾರೆ, ಎಲ್ಲ ಇದು ಮಾಡ್ತಾರೆ, ಕಷ್ಟ ಎಲ್ಲ ಬೀಳ್ತಾರೆ ಅಲ್ವಾ. ಅದಕ್ಕೋಸ್ಕರ ನೀವು ಹೆಣ್ಮಕ್ಳು ಓದೋದ್ರಲ್ಲಿ ಅಲ್ಲಿ ಗಂಡು ಮಕ್ಕಳಲ್ಲಿ ಅಪ್ಪ ಅಮ್ಮ ಏನು ತಿಳುವಳಿಕೆ ಕೊಡ್ತಾರೆ ಅದರಂತೆ ನೀವು ಯಾವ ಸಂಘ ನೀವು ಏನು ಇಲ್ದಂಗೆ ಅಚ್ಚುಕಟ್ಟಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ.
ಓದಕ್ಕೆ ಹೋಗ್ತಾ ಇದ್ದೀರಿ, ಓದಿ ಚೆನ್ನಾಗಿ ಅಪ್ಪ ಅಮ್ಮಂಗೆ ಒಂದು ಹೆಸ್ರು ತಂದುಕೊಡಿ. ಯಾವುದೇ ಕಾರಣಕ್ಕೂ ತಂದೆ ತಾಯಿಗೆ ಕೆಟ್ಟದಾಗಂಗೆ ಬಯಸ್ಕೋಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟವ್ರೆ, ಆ ನಂಬಿಕೆ ಉಳಿಸ್ಕೊಳ್ಳಿ.